ಇನ್ನು ಮುಂದಿನ ರಾಶಿ ಮಕರ ರಾಶಿಗೆ ಬರೋದಾದ್ರೆ ಮಕರ ರಾಶಿಗೆ ಬಂದಂತಹ ಸೂರ್ಯ ಸ್ವಲ್ಪ ದೇಹಾಲಸ್ಯ ಕೊಡ್ತಾನೆ. ಆಲಸಿಗಳಾಗ್ಬಿಡ್ತೀರಾ. ಸ್ವಲ್ಪ ಜ್ವರ, ಕೆಮ್ಮು, ನೆಗಡಿ ಈ ಥರದ ತೊಂದರೆಗಳು ಕಾಡಬಹುದು. ತಲೆನೋವು ಹೆಚ್ಚಾಗಿ ನಿಮ್ಮನ್ನ ಈ ಸಮಯದಲ್ಲಿ ಕಾಡೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ನೀವು ತುಂಬ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಅದರಲ್ಲೂ ನಿಮ್ಗೆ ಏನಾದರೂ ಆಲ್ರೆಡಿ ಹೆಡೇಕ್ ಬರ್ತಾ ಇದೆ, ರೆಗ್ಯುಲರ್ ಈ ಮೈಗ್ರೇನ್ ತರಹದ ತೊಂದರೆಗಳಿದೆ ಅಂದರೆ ಈ ಟೈಮಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಮಕರ ರಾಶಿಯವರು ಶನಿದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ರಾಶ್ಯಾಧಿಪತಿ ಆಗಿರೋದ್ರಿಂದ ಶನಿಯ ಒಂದು ಆರಾಧನೆಯನ್ನು ಮಾಡಿ. ಸೂರ್ಯನಿಂದ ತೊಂದರೆಗೊಳಗಾಗ್ತಿದ್ದೀವಿ, ಸೂರ್ಯನ ಒಂದು ನಮಸ್ಕಾರ ಮಾಡಿ. ಹಾಗೆಯೇ ಬ್ಲ್ಯಾಕ್ ಟರ್ಮಲಿನ್ ಅನ್ನುವಂಥ ಒಂದು ಸ್ಟೋನ್ ಬರುತ್ತೆ, ಕ್ರಿಸ್ಟಲ್ ಬರುತ್ತೆ, ಅದನ್ನು ಧಾರಣೆ ಮಾಡಿ. ಅಥವಾ ಆಂಜನೇಯನ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಸಣ್ಣ ಪುಟ್ಟ ಒಂದು ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ತೊಂದರೆಗಳ ನಿವಾರಣೆಯನ್ನು ಮಾಡ್ಕೊಳ್ಬಹುದು ಅಂತ.